ಸ್ನೇಹಿತರೆ, ಅರಬೇಲಿ ಖಾಲಿರ್ತಕ್ಕಂಥ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳ ನೇಮಕಾತಿಯ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಮತ್ತೊಂದು ಬಾರಿ ALP ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಮಾಡಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು, ಎಷ್ಟೆಷ್ಟು ಹುದ್ದೆಗಳು ಖಾಲಿದಾವ, ಜೊತೆಗೆ ಇನ್ನಿತರ ಮಾಹಿತಿಯ ಬಗ್ಗೆ ನಾವಿಲ್ಲಿ ಪ್ರತಿಯೊಂದನ್ನು ಕೂಡ ಈಗ ಇವರಿಗೆ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಾಗಿ ಒಂದು ನೋಟಿಸ್ ಅನ್ನ ಬಿಡುಗಡೆ ಮಾಡಿರ್ತಕ್ಕಂಥ ಡೇಟ್ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ. ಇದಕ್ಕೂ ಮುಂಚೆ ಅವರು ಒಂದು ನೋಟಿಸ್ ಅನ್ನ ಬಿಡುಗಡೆ ಮಾಡಿದ್ರು, ಈ ರೀತಿ ಒಂದು ನೋಟಿಫಿಕೇಶನ್ ಮಾಡ್ತಾ ಇದೀವಿ ಅಂತ. ಅದರ ಬಗ್ಗೆ ನಾನು ಇದಕ್ಕೂ ಮುಂಚೆ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೆ. ಇಲ್ಲಿ ನೋಟಿಸ್ ಒಂದು ಬಿಡುಗಡೆ ಡೇಟ್ ಬಂದ್ಬಿಟ್ಟು 29/3/2025 ನೋಟಿಸ್ ಅನ್ನ ಬಿಡುಗಡೆ ಮಾಡಿದ್ರು. ಇವಾಗ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 12/4/2025 ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾಗಿರುತ್ತೆ. ಈ ಒಂದು ಡೇಟ್ ಇಂದ ನೀವು ಇಲ್ಲಿ 11/5/2025 ತನಕ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕ್ಬೋದು. ಆ ಒಂದು ಅಪ್ಲೈ ಮಾಡೋ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಅರ್ಜಿನ ಸಲ್ಲಿಸೋದಕ್ಕೆ ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರೋ ಅದ್ರ ಬಗ್ಗೆ ಕೂಡ ಮುಂದೆ ನಾವು ಇಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇನ್ನು ಇಲ್ಲಿ ಒಂದು ಪೇಮೆಂಟನ್ನು ಮಾಡೋ ಕೊನೆಯ ದಿನಾಂಕ ಬಂದ್ಬಿಟ್ಟು 13/5/2025 ತನಕ ಕಾಲಾವಕಾಶ ಇರುತ್ತೆ. ನೀವೇನಾದರೂ ಅಪ್ಲಿಕೇಶನ್ನ ಹಾಕಿ ಪೇಮೆಂಟನ್ನು ಮಾಡದೇ ಇದ್ದಲ್ಲಿ 13/5/2025 ತನಕ ನಿಮಗೆ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ. ಈ ಒಂದು ಡೇಟ್ ಒಳಗಡೆ ನೀವು ಇಲ್ಲಿ ಪೇಮೆಂಟನ್ನು ಕೂಡ ಮಾಡ್ಬೋದು. ಇನ್ನು ಅರ್ಜಿನ ಸಲ್ಲಿಸುವಾಗ ಏನಾದರೂ ಮಾಹಿತಿಗಳ ತಪ್ಪಾಗಿದ್ದರೆ ಆ ಒಂದು ಮಾಹಿತಿಗಳನ್ನು ಕರೆಕ್ಷನ್ ಮಾಡ್ಕೋದಕ್ಕೆ ಒಂದು ಡೇಟ್ಸ್ಗಳು ಬಂದ್ಬಿಟ್ಟು 14/5/2025 23/5/2025 ತನಕ ಕಾಲಾವಕಾಶ ಇರುತ್ತೆ. ಇಲ್ಲಿ ಅರ್ಜಿನ ಸಲ್ಲಿಸುವಾಗ ಏನಾದರೂ ಮಾಹಿತಿಗಳ ತಪ್ಪಾಗಿದ್ದರೆ ಈ ಒಂದು ದಿನಾಂಕದ ಒಳಗಡೆ ಆಗಿ ನೀವು ಇಲ್ಲಿ ಕರೆಕ್ಷನ್ ಮಾಡ್ಕೋಬೋದು. ಆದಷ್ಟು ಎಲ್ಲರೂ ಕೂಡ ಒಂದು ಸಾರಿ ಅಪ್ಲಿಕೇಶನ್ನ ಹಾಕ್ತಾ ಇರ್ತಾರಲ್ಲ, ಆವಾಗಲೇ ಪ್ರತಿಯೊಂದು ಮಾಹಿತಿನೂ ಕೂಡ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಕರೆಕ್ಟಾಗಿದ್ದರೆ ಮಾತ್ರ ನೆಕ್ಸ್ಟ್ ಪ್ರೊಸೆಸಲ್ಲಿ ನೀವು ಕಂಟಿನ್ಯೂವನ್ನು ಮಾಡಬೇಕಾಗತ್ತೆ. ಆದಷ್ಟು ಕರೆಕ್ಷನ್ ಇಲ್ಲದೇ ಇರೋ ರೀತಿಯಲ್ಲಿ ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಇದು ಒಂದು ಇಂಪಾರ್ಟೆಂಟ್ ಡೇಟ್ಸ್ಗಳ ಬಗ್ಗೆ ಮಾಹಿತಿ ಆಯಿತು. ಇವಾಗ ಡೈರೆಕ್ಟಾಗಿ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿದಾವ, ಸ್ಯಾಲ್ರಿ ಲೆವೆಲ್ ಆಗಿರ್ಬೋದು, ವಯೋಮಿತಿ ಆಗಿರ್ಬೋದು, ಅದ್ರ ಬಗ್ಗೆ ನಾವು ಇಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಪೋಸ್ಟ್ ನೇಮ್ ಅಂದ್ಬಿಟ್ಟು ಇದಕ್ಕೂ ಮುಂಚೆ ನಿಮಗೆ ಹೇಳಿದ್ದೀನಿ, ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ಒಂದು ಪೋಸ್ಟ್ ನೇಮ್ ಆಗಿರುತ್ತೆ. ALP ಹುದ್ದೆಗಳು ಖಾಲಿ ಇರ್ತವೆ. ಇಲ್ಲಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಲೆವೆಲ್ 2 ಅಲ್ಲಿ ಸ್ಯಾಲ್ರಿ ಸಿಗುತ್ತೆ. ಅಂದರೆ ಪೇ ಸ್ಕೇಲ್ ಬಂದ್ಬಿಟ್ಟು 19,900 ರೂಪಾಯಿ ನಿಮಗೆ ಇಲ್ಲಿ ಸ್ಟಾರ್ಟಿಂಗ್ ಇದೆ ಸ್ಯಾಲ್ರಿ ಸಿಗುತ್ತೆ. ಇನ್ನು ಇದಾದಮೇಲೆ ಇಲ್ಲಿ ವಯೋಮಿತಿ ಬಗ್ಗೆ ನೋಡ್ತಾ ಹೋದರೆ ಕನಿಷ್ಠವಾಗಿ 18 ವರ್ಷ ಆಗಿರಬೇಕು, ಗರಿಷ್ಠವಾಗಿ 30 ವರ್ಷದ ಒಳಗಡೆ ಇರ್ತಕ್ಕಂಥವ್ರು ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದು. ಇದಲ್ಲದೆ ಸಪ್ರೇಟಾಗಿ SC ಮತ್ತು ST ಅವರಿಗೆ ಸಂಬಂಧಪಟ್ಟಂತೆ 5 ವರ್ಷದ ತನಕ ವಯೋಮಿತಿ ಸಲ್ಲಿಕೆ ಸಿಗುತ್ತೆ. ಇನ್ನು OBC ಅವರಿಗೆ ಸಂಬಂಧಪಟ್ಟಂತೆ 3 ವರ್ಷಗಳ ಕಾಲ ಒಂದು ವಯೋಮಿತಿ ಸಲ್ಲಿಕೆಯನ್ನು ಕೂಡ ಸಿಗ್ತಕ್ಕಂಥದ್ದು. ಇನ್ನು ಇಲ್ಲಿ ಟೋಟಲಾಗಿ ಖಾಲಿ ಇರತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 9,970 ಹುದ್ದೆಗಳ ಇಲ್ಲಿ ಟೋಟಲಾಗಿ ಖಾಲಿ ಇರತಕ್ಕಂಥ ಒಂದು ಒಟ್ಟು ಹುದ್ದೆಗಳ ಸಂಖ್ಯೆ ಆಗಿರುತ್ತೆ ಆಲ್ ಓವರ್ ಇಂಡಿಯಾದಲ್ಲಿ. ಇವಾಗ ಡೈರೆಕ್ಟಾಗಿ ನಾವು ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಆಗಿರಬೇಕು ಮತ್ತು ಒಂದು RRB ವೈಸು ಎಷ್ಟೆಷ್ಟು ವೇಕೆನ್ಸಿಗಳನ್ನು ಕೊಟ್ಟಿರ್ತಾರೆ ಅದರ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇಲ್ಲಿ ಎಕ್ಸಾಮಿನೇಷನ್ ಫೀ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾರಿಗೆಲ್ಲ ಎಕ್ಸಾಮಿನೇಷನ್ ಫೀ ಇರುತ್ತೆ, ಎಷ್ಟೆಷ್ಟು ಎಕ್ಸಾಮಿನೇಷನ್ ಫೀ ಇರುತ್ತೆ ಅದರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋದರೆ ಇಲ್ಲಿ SC ST ಎಕ್ಸ್ ಸರ್ವಿಸ್ಮೆನು, ಮಹಿಳಾ ಅಭ್ಯರ್ಥಿಗಳು, ಅದೇ ರೀತಿಯಲ್ಲಿ ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಎಕನಾಮಿಕ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 250 ರೂಪಾಯಿ ಎಕ್ಸಾಮಿನೇಷನ್ ಫೀ ಇರುತ್ತೆ. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಬಿಟ್ಟು ಮಿಕ್ಕಿ ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 500 ರೂಪಾಯಿ ಎಕ್ಸಾಮಿನೇಷನ್ ಫೀ ಇರುತ್ತೆ. ಈ ಒಂದು ಫೀಯನ್ನು ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗಲೇ ಪೇ ಮಾಡಬೇಕಾಗತ್ತೆ. ಇವಾಗ ಡೈರೆಕ್ಟಾಗಿ ನಾವಿಲ್ಲಿ ನೀವು CBT 1 ಎಕ್ಸಾಮಿನೇಷನಲ್ಲಿ ಅಟೆಂಡ್ ಆದಮೇಲೆ ನಿಮಗೆ ವಾಪಸ್ಸಾಗಿ ಒಂದು ಎಕ್ಸಾಮಿನೇಷನ್ ಫೀ ಕೂಡ ರಿಫಂಡ್ ಆಗುತ್ತೆ. ಎಷ್ಟೆಷ್ಟು ರಿಫಂಡ್ ಆಗುತ್ತೆ ಅಂತ ಕೂಡ ಇಲ್ಲಿ ಕ್ಯಾಟಗರಿ ವೈಸ್ ಕೊಟ್ಟಿರ್ತಾರೆ, ಅದರ ಬಗ್ಗೆ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 250 ರೂಪಾಯಿ ಒಂದು ಅಮೌಂಟ್ ರಿಫಂಡ್ ಆಗುತ್ತೆ ವಾಪಸ್ಸಾಗಿ ಎಕ್ಸಾಮಿನೇಷನ್ನ ಅಟೆಂಡ್ ಆದಮೇಲೆ. ಇನ್ನು ಇದಾದಮೇಲೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಬಿಟ್ಟು ಮುಖ್ಯ ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ನೀವೇನಾದರೂ 500 ರೂಪಾಯಿ ಎಕ್ಸಾಮಿನೇಷನ್ ಫೀಯನ್ನು ಪೇ ಮಾಡಿದರೆ ವಾಪಸ್ಸಾಗಿ ನಿಮಗೆ 400 ರೂಪಾಯಿ ಅಮೌಂಟ್ ರಿಫಂಡ್ ಆಗುತ್ತೆ. ಇಷ್ಟು ಒಂದು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಅವರು ಅಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ರಿಫಂಡ್ ಬಗ್ಗೆ. ಇನ್ನು ಇದಾದಮೇಲೆ ಇಲ್ಲಿ ಆಯ್ಕೆ ವಿಧಾನದ ಬಗ್ಗೆ ಮಾಹಿತಿನ ನೋಡ್ತಾ ಹೋಗೋಣ. ಇಲ್ಲಿ ಯಾವ ರೀತಿ ಆಯ್ಕೆಯನ್ನು ಮಾಡ್ಕೋತಾರೆ ಅಂದರೆ ಇಲ್ಲಿ ಫಸ್ಟ್ ಸ್ಟೇಜಲ್ಲಿ CBT 1 ಇರುತ್ತೆ. ಇನ್ನು CBT 1ನಲ್ಲಿ ಕ್ವಾಲಿಫೈಡ್ ಆದಮೇಲೆ CBT 2 ಇರುತ್ತೆ. ಇನ್ನು CBT 2 ಅಲ್ಲಿ ಕ್ವಾಲಿಫೈಡ್ ಆದಮೇಲೆ CBET ಟೆಸ್ಟ್ ಇರುತ್ತೆ. ಇನ್ನು CBET ಟೆಸ್ಟಲ್ಲಿ ಕ್ವಾಲಿಫೈಡ್ ಆದಮೇಲೆ ಡಾಕ್ಯುಮೆಂಟೇಷನ್ನು ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ನು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಟೋಟಲಾಗಿ ಇಲ್ಲಿ 5 ಹಂತಗಳಲ್ಲಿ ಆಯ್ಕೆಯನ್ನು ಮಾಡ್ಕೋತಾರೆ. ಇನ್ನು CBT 1ಗೆ ಬರ್ತಕ್ಕಂಥ ಒಂದು ಸಿಲೆಬಸ್ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಟೋಟಲಾಗಿ ಇಲ್ಲಿ 75 ಮಾರ್ಕ್ಸಿಗೆ ನೀವು ಇಲ್ಲಿ ಎಕ್ಸಾಮನ್ನು ಬರೀಬೇಕು. ಇನ್ನು ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ, 1/3 ನೆಗೆಟಿವ್ ಮಾರ್ಕ್ ಕೂಡ ಇಲ್ಲಿ
ಇರ್ತಕ್ಕಂಥದ್ದು CBT 1 CBT 2 ಅದೇ ರೀತಿಲಿ CBT ಟೆಸ್ಟ್ಗೆ ಸಂಬಂಧಪಟ್ಟಂತೆ ಒಂದು ನೆಗೆಟಿವ್ ಮಾರ್ಕ್ಸ್ ಬಗ್ಗೆಯೂ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಇದು CBT 1ಗೆ ಸಂಬಂಧಪಟ್ಟಂತೆ 75 ಮಾರ್ಕ್ಸಿಗೆ ಎಕ್ಸಾಮನ್ನು ಬರೀಬೇಕು. ಇನ್ನು ಸೆಕೆಂಡ್ ಸ್ಟೇಜಲ್ಲಿ ಇರ್ತಕ್ಕಂಥ ಅಂದರೆ CBT 2 ಎಕ್ಸಾಮಿನೇಷನ್ ಬಂದ್ಬಿಟ್ಟು ಇದರಲ್ಲಿ ಟೋಟಲಾಗಿ 2 ಪಾರ್ಟನ್ನು ಮಾಡಿರ್ತಾರೆ. ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ ಇಲ್ಲಿ 2 ಪಾರ್ಟ್ಗಳನ್ನ ಮಾಡಿರ್ತಾರೆ. ಇಲ್ಲಿ ಪಾರ್ಟ್ ಫಸ್ಟಲ್ಲಿ 90 ನಿಮಿಷ ಕಾಲಾವಕಾಶ ಇರುತ್ತೆ ಎಕ್ಸಾಮನ್ನು ಬರೆಯೋದಕ್ಕೆ 100 ಕ್ವಶನ್ಸು. ಇನ್ನು ಪಾರ್ಟ್ ಬಿ ಇಲ್ಲಿ 60 ನಿಮಿಷ ಕಾಲಾವಕಾಶ ಇರುತ್ತೆ 75 ಕ್ವಶನ್ಗೆ ನೀವು ಇಲ್ಲಿ ಎಕ್ಸಾಮನ್ನು ಬರೀಬೇಕು. ಟೋಟಲಾಗಿ 175 ಕ್ವಶನ್ಸ್ ಇರ್ತವೆ. ಎಕ್ಸಾಮನ್ನು ಬರೆಯೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು 2 ಗಂಟೆ 30 ನಿಮಿಷ ಕಾಲಾವಕಾಶ ಇರುತ್ತೆ. ಇಲ್ಲಿ ಕೂಡ ಸೇಮ್ ಇದೇ ರೀತಿಯಾಗಿ 1/3 ನೆಗೆಟಿವ್ ಮಾರ್ಕ್ ಕೂಡ ಇರ್ತಕ್ಕಂಥದ್ದು. ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಲ್ಲಿ 1/3 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಈ ಒಂದು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ನಿಮಗೆ ಮತ್ತೆ ನಾನು ಸಂಪೂರ್ಣವಾಗಿ ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇಷ್ಟು ಮಾಹಿತಿನ ಚೆಕ್ ಮಾಡ್ಕೊಳ್ಳಿ. ಇನ್ನು ಒಂದು CBT 2 ಅಲ್ಲಿ ಕ್ವಾಲಿಫೈಡ್ ಆದಮೇಲೆ 3ನೇ ಹಂತದಲ್ಲಿ CBT ಟೆಸ್ಟ್ ಇರುತ್ತೆ. ಈ ಒಂದು CBT ಟೆಸ್ಟ್ಗೆ ಸಂಬಂಧಪಟ್ಟಂತೆ ಕೂಡ ಅವರು ಇಲ್ಲಿ ಕೆಳಗಡೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆಯೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ಇನ್ನು CBT ಟೆಸ್ಟಲ್ಲಿ ಕ್ವಾಲಿಫೈಡ್ ಆದಮೇಲೆ ಡಾಕ್ಯುಮೆಂಟೇಷನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಮೂಲಕ ಇಲ್ಲಿ ಆಯ್ಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಹೌ ಟು ಅಪ್ಲೈ ಬಗ್ಗೆ ಕೊಟ್ಟಿರ್ತಾರೆ. ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ನೀವು ಇಲ್ಲಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ನ ಹಾಕಬೇಕು. ಆ ಒಂದು ಅಪ್ಲೈ ಮಾಡೋ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸ್ಬೋದು. ನಿಮಗೇನಾದರೂ ಅರ್ಜಿನ ಸಲ್ಲಿಸೋದ್ರ ಬಗ್ಗೆ ಗೊತ್ತಾಗದಿದ್ದಲ್ಲಿ ಇಲ್ಲಿ ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಂತ ಕೂಡ ಅವರು ಹಂತಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಹಂತಗಳನ್ನು ಫಾಲೋ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಈಜಿಯಾಗಿ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಇಲ್ಲಿ ಸಪ್ರೇಟಾಗಿ ಅವರು ಒಂದು RRB ವೈಸು ಒಂದು ಅಪ್ಲೈ ಮಾಡೋ ಲಿಂಕನ್ನು ಕೊಟ್ಟಿರ್ತಾರೆ. ನೀವು ಇಲ್ಲಿ ಯಾವ ಒಂದು RRBಯಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೇಕಂತ ಅಂದ್ಕೊಂಡಿರ್ತೀರಿ ಆ ಒಂದು RRB ಲಿಂಕನ್ನು ತೆಗೆದುಕೊಂಡು ಅಪ್ಲಿಕೇಶನ್ನ ಹಾಕ್ಬೋದು. ಇವಾಗ ಮೇನಾಗಿ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಆಗಿರಬೇಕು ಅದರ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ಹುದ್ದೆ ಹೆಸರಾಗಿರುತ್ತೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಡೈರೆಕ್ಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. 10ನೇ ತರಗತಿ ಮತ್ತು ITI ಪಾಸ್ ಆಗಿರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸ್ಬೋದು. ಇದು ಮೊದಲನೇದಾಗಿ. ಇನ್ನು ಎರಡನೇದಾಗಿ ನಿಮ್ದು ಏನಾದರೂ ITI ಆಗದೇ ಇದ್ದಲ್ಲಿ ಡಿಪ್ಲೊಮಾ ಆಗಿರ್ತಕ್ಕಂಥವ್ರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಇನ್ನು ಡಿಪ್ಲೊಮಾದಲ್ಲಿ ಆಗಿರಲಿ ಮತ್ತು ಒಂದು ITIದಲ್ಲಿ ಆಗಿರಲಿ ಯಾವ ಒಂದು ಟ್ರೇಡ್ ಒಂದಿಗೆ ಅಥವಾ ಯಾವ ಒಂದು ವಿಭಾಗದಲ್ಲಿ ಪಾಸ್ ಆಗಿದ್ದರೆ ನಾವಿಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು ಅಂತ ಈಗ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಮೊದಲಾಗಿ ITIದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ITIದಲ್ಲಿ ಒಂದು ಟ್ರೇಡ್ಗಳನ್ನ ತೆಗೆದುಕೊಂಡು ಪಾಸ್ ಆಗಿರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸ್ಬೋದು ಅಂತ ನೋಡ್ತಾ ಹೋದರೆ ಇಲ್ಲಿ ಪಿಟ್ಟರ್ ಇದೆ. ಅಂದರೆ ನಿಮ್ದು ಏನಾದರೂ ITIದಲ್ಲಿ ಪಿಟ್ಟರ್ ಆಗಿದ್ದರೆ NCVT ಅಥವಾ SCVT ಥ್ರೂ ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು. ಇನ್ನು ಎಲೆಕ್ಟ್ರಿಷಿಯನ್ ಇದೆ, ನಂತರ ಇಲ್ಲಿ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಇದೆ, ನಂತರ ಮಿಲ್ ರೈಟ್ ಮೇಂಟೆನೆನ್ಸ್ ಇದೆ, ಮತ್ತು ಮೆಕ್ಯಾನಿಕ್ಕು ಅದೇ ರೀತಿ ಮೆಕ್ಯಾನಿಕ್ ಇದೆ ರೇಡಿಯೋ ಆ್ಯಂಡ್ ಟಿವಿಗೆ ಸಂಬಂಧಪಟ್ಟಂತೆ. ಇನ್ನು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಇದೆ, ಮತ್ತು ಮೆಕ್ಯಾನಿಕ್ ಇದೆ ಇದು ಮೋಟರ್ ವೆಹಿಕಲ್ಗೆ ಸಂಬಂಧಪಟ್ಟಂತೆ. ವೈರ್ಮನ್ ಇದೆ, ಟ್ರ್ಯಾಕ್ಟರ್ ಮೆಕ್ಯಾನಿಕ್ಕು. ಇನ್ನು ಆರ್ಮೇಚರ್ ಆ್ಯಂಡ್ ಕಾಯಿಲ್ ವಿಂಟರ್ ಇದೆ, ಮೆಕ್ಯಾನಿಕ್ ಇದೆ ಡೀಸೆಲ್ಗೆ ಸಂಬಂಧಪಟ್ಟಂತೆ. ಹೀಟ್ ಇಂಜಿನ್ನು, ಟರ್ನರು, ಮಿಷಿನಿಸ್ಟು, ಅದೇ ರೀತಿಯಲ್ಲಿ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್ ಅಂತ ಕೊಟ್ಟಿರ್ತಾರೆ. ಇವೆಲ್ಲವೂ ಕೂಡ ITIದಲ್ಲಿ ಬರ್ತಕ್ಕಂಥ ಟ್ರೇಡ್ಗಳಾಗಿರ್ತವೆ. ನಿಮ್ದೇನಾದರೂ ಇಲ್ಲಿ ಕೊಟ್ಟಿರ್ತಕ್ಕಂಥ ಟ್ರೇಡ್ಗಳಲ್ಲಿ ಯಾವುದಾದ್ರೂ ಒಂದು ಟ್ರೇಡ್ ಆಗಿದ್ದರೆ ಸಾಕು ಡೈರೆಕ್ಟಾಗಿ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ನಿಮ್ದೇನಾದರೂ 10ನೇ ತರಗತಿ ಆದಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಟ್ರೇಡ್ಗಳ ಬಗ್ಗೆ ಏನಾದರೂ ಅಪ್ರೆಂಟಿಸ್ಶಿಪ್ ಆಗಿದ್ದರೆ ನೀವು ಕೂಡ ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಅದರ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಡೈರೆಕ್ಟಾಗಿ ಇವಾಗ ಡಿಪ್ಲೊಮಾದ ಮೇಲೆ ಅಪ್ಲಿಕೇಶನ್ನ ಹಾಕ್ತಾ ಇರ್ತಕ್ಕಂಥವ್ರು ನೀವು ಯಾವ ಒಂದು ವಿಭಾಗದಲ್ಲಿ ಪಾಸ್ ಆಗಿದ್ದರೆ ಅಪ್ಲಿಕೇಶನ್ನ ಹಾಕ್ಬೋದು ಅಂತ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವೇನಾದರೂ ಡಿಪ್ಲೊಮಾದಲ್ಲಿ ಮೆಕ್ಯಾನಿಕಲನ್ನು ಮಾಡಿದರೆ ಅಪ್ಲಿಕೇಶನ್ನ ಹಾಕ್ಬೋದು. ಇಲ್ಲದೇ ಎಲೆಕ್ಟ್ರಿಕಲ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, ಅಥವಾ ಆಟೋಮೊಬೈಲ್ ಇಂಜಿನಿಯರ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ 4 ವಿಭಾಗದಲ್ಲಿ ನೀವೇನಾದರೂ ಡಿಪ್ಲೊಮಾದಲ್ಲಿ ಯಾವುದಾದ್ರೂ ಒಂದು ವಿಭಾಗದಲ್ಲಿ ಪಾಸ್ ಆಗಿದ್ದರೆ ಸಾಕು ಇಲ್ಲಿ ಖಾಲಿ ಇರ್ತಕ್ಕಂಥ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ಬೋದು. ಇಷ್ಟು ಒಂದು ಕ್ವಾಲಿಫಿಕೇಷನ್ ಬಗ್ಗೆ ಮಾಹಿತಿ ಆಗಿರುತ್ತೆ. ಯಾರೆಲ್ಲ ಅರ್ಜಿನ ಸಲ್ಲಿಸ್ತಾ ಇರ್ತೀರಿ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ನಿಮಗೇನಾದರೂ ಅರ್ಜಿನ ಸಲ್ಲಿಸೋದ್ರ ಬಗ್ಗೆ ಅಥವಾ ಈ ಒಂದು ಕ್ವಾಲಿಫಿಕೇಷನ್ ಬಗ್ಗೆ ಡೌಟು ಇದ್ದರೆ ಅದ್ರ ಬಗ್ಗೆ ನೀವು ಇಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ನಿಮಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇವಾಗ ಡೈರೆಕ್ಟಾಗಿ ನಾವು ಇಲ್ಲಿ ವೇಕೆನ್ಸಿಗಳ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅಂದರೆ ಒಂದು RRB ವೈಸ್ ಅವರು ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿ ಇದಾವೆ ಒಂದು ಕ್ಯಾಟಗರಿ ವೈಸಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇಲ್ಲಿ ಮೇನಾಗಿ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು RRBಯಲ್ಲಿ ಹುದ್ದೆಗಳು ಖಾಲಿ ಇಲ್ಲ. ನೀವು ಕೂಡ ಚೆಕ್ ಮಾಡ್ಕೋಬೋದು. ಈ ಒಂದು ಸಪ್ರೇಟಾಗಿರ್ತಕ್ಕಂಥ ಈ ಒಂದು ಪೇಜನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಕೊಟ್ಟಿರ್ತೀನಿ. ನೀವು ಕೂಡ ಇಲ್ಲಿ ಒಂದು ಸರಿ ವೆರಿಫೈ ಮಾಡ್ಕೋಬೋದು. ಇಲ್ಲದಿದ್ದಲ್ಲಿ ಇಲ್ಲಿ ಕೂಡ ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು ಕರೆಕ್ಟಾಗಿ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇಲ್ಲಿ ನೋಡಿ ನೀವು ಡೈರೆಕ್ಟಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಅಹಮದಾಬಾದ್ ಇದೆ, ಅಜ್ಮೀರ್ ಇದೆ, ಅಲಹಾಬಾದು, ಭೋಪಾಲ್ ಇದೆ, ಭುವನೇಶ್ವರು, ಅದೇ ರೀತಿ ಬಿಲಾಸ್ಪುರ್ ಇದೆ, ನಂತರ ಚಂಡೀಗಢ ಇದೆ, ನಂತರ ಇದಾದಮೇಲೆ ಚೆನ್ನೈ, ನಂತರ ಗೋರಖ್ಪುರ, ನಂತರ ಗುವಾಹಟಿ ಇದೆ, ಮತ್ತು ಜಮ್ಮು ಶ್ರೀನಗರ ಇದೆ, ಮತ್ತು ಕೋಲ್ಕತ್ತಾ, ಮಾಲ್ಡಾ, ಮುಂಬೈ, ಇನ್ನು ಮುಜಾಫರ್ಪುರ್ ಇದೆ, ಇನ್ನು ಇದಾದಮೇಲೆ ಪಾಟ್ನಾ ಇದೆ, ಮತ್ತು ರಾಂಚಿ, ಇದಾದಮೇಲೆ ಸಿಕಂದ್ರಾಬಾದು, ಮತ್ತು ಸಿಲಿಗುರಿ ಇದೆ, ಇದಾದಮೇಲೆ
ತಿರುವನಂತಪುರಂ ಅಂತ ಕೊಟ್ಟಿರ್ತಾರೆ. ಇವೆಲ್ಲವೂ ಕೂಡ RRBಗಳಾಗಿರ್ತವೆ. ಈ ಒಂದು RRBಗಳಿಗೆ ಸಂಬಂಧಪಟ್ಟಂತೆ ಕೆಟಗರಿ ಆಧಾರದ ಮೇಲೆ ಖಾಲಿ ಇರತಕ್ಕಂಥ ಒಂದು ಹುದ್ದೆಗಳ ಸಂಖ್ಯೆ ಬಗ್ಗೆ ಅವರು ಇಲ್ಲಿ ಮುಂದ್ಗಡೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೇಕಂತ ಅನ್ಕೊಂಡಿರ್ತೀರಿ, ನೀವು ಯಾವ ಒಂದು RRBಗೆ ಅಪ್ಲಿಕೇಶನ್ನ ಹಾಕ್ಬೇಕಂತ ಅನ್ಕೊಂಡಿರ್ತೀರಿ, ನಿಮ್ಮ ಕೆಟಗರಿ ಆಧಾರದ ಮೇಲೆ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆನ ಸರಿಯಾಗಿ ಚೆಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಇಷ್ಟು ಈ ಒಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರುತ್ತೆ. ನಿಮಗೇನಾದರೂ ಇನ್ನೂ ಹೆಚ್ಚಿನದಾಗಿರತಕ್ಕಂಥ ಮಾಹಿತಿಗಳು ಬೇಕಿದ್ರೆ ಕಮೆಂಟ್ ಮಾಡಿ, ಅದರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಒಂದು ಅಪ್ಲೈ ಮಾಡೋ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸ್ಬೋದು. ಅದೇ ರೀತಿ ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿರಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.